ಅದು ತಪ್ಪು ಮಾಡಿದ್ದಾರೆ ಅಷ್ಟೇ. ಯಾಕೆ ಗೊತ್ತಾ, ಇವೆಲ್ಲ ಮಾಡಬಾರ್ದು. ಸೋಮೇರಿನ ಮಾಡ್ತಿದ್ದಾರೆ, ಜನನ ಸೋಮೇರಿ ಮಾಡ್ತಿದ್ದಾರೆ ಅಷ್ಟೇ. ಗಂಡು ಮಕ್ಕಳನ್ನ ಸೋಮೇರಿ ಮಾಡಿ ಹೆಣ್ಣು ಮಕ್ಳಿಗೆ ಕೊಟ್ಟೆ ಅವ್ನು ಹೆಂಗ್ ಗೊತ್ತ, ಏನು ಕೊಡೋಕ್ಕಾಗಲ್ಲ. ಹೇಳ್ಬೇಕು ನೀವೆಲ್ಲ ಇದನ್ನ. ಈಗ ಎಲ್ಲಿಂದ ಇಲ್ಲಿ ರೇಟ್ ಬಂದತ್ತೆ ನೀವೇ ನೋಡ್ಕೊಂಬಿಡಿ. 200 ರೂಪಾಯಿ ಅಕ್ಕಿ, 75 ರೂಪಾಯಿ ಪ್ರತಿಯೊಂದು ಬಂದತ್ತೆ. ನಾನು ಈ ಥರ ಕೊಡಬಾರ್ದು. ಪ್ರತಿಯೊಬ್ಬರಿಗೆ ದುಡಿಯೋರಿಗೆ ಕೊಡಲಿ, ಮನೆಗೆ ಒಂದು ಸಿಲಿಂಡ್ರ್ ಕೊಡಲಿ, ಒಂದು ಹೆಣ್ಮಕ್ಳಿಗೆ ಆ ಥರ ಕೊಡಲಿ. ಇದನ್ನು ಮಾಡಿರೋದು ಹೆಂಗೆ ಗೊತ್ತು, ಫಸ್ಟಿಗೆ ತಪ್ಪು ಇವ್ರದ್ದು ನಡೆಯಲ್ಲ. ನೆಕ್ಸ್ಟ್ ಮೋದಿನೇ ಆಗೋದು. ಮೋದಿ ಬಿಟ್ಟರೆ ನೆಕ್ಸ್ಟ್ ಯೋಗಿನಾಥನ್ ಆಗ್ತಾನೆ ಅಂತ ನಮಗೆ ಗೊತ್ತೈತೆ. ಹೆಂಗಿದೆ ಓಪನಿಂಗ್ ಥ್ರಿಲ್. ಮೋದಿನೇ ಆಗೋದು ಪ್ರಧಾನಿ. ಅವನಾಗದಿದ್ರೆ ನಮ್ಮ ದೇಶನೇ ಉಳಿಯಲ್ಲ. ಮೋದಿ ಆದ್ರೆ ಅವ್ರಿಗೆ ಯಾರು ಇಲ್ಲ, ಹೆಂಡ್ತಿಲ್ಲ, ಮಕ್ಕಳಿಲ್ಲ. ಅವರು ಒಂದು ಒಳ್ಳೆ ತನ ನೋಡ್ತಾರೆ, ಜನನ ಒಳ್ಳೆ ರೀತಿ ಕಾಣ್ತಾರೆ. ಈ ಹುಡುಗ ಮಕ್ಕಳ ಕೈ ಕೊಟ್ರೆ, ಇವನು ಯಾರು ರಾಹುಲ್ ಗಾಂಧಿ ಚಿಳ್ಳೆ ಸೊಳ್ಳೆ ಇದ್ದಂಗೆ ಅವನು ಅಂತರ ಕೈ ಕೊಟ್ರೆ ದೇಶ ಉಳಿಯಲ್ಲ. ಇದು ಜೀವನ ಅಲ್ಲ ಕಲ, ಬದುಕಿಸ್ತೆ ಬಿಟ್ಬಿಡ್ಲ ಸತ್ತೋಗ್ತೀನಿ ಕಲ. ಯಾಕಂತ ಎಲ್ಲರೂ ಒಂದು ಭಾವನೆಯಲ್ಲಿ ತಗೊಂಡು ಹೋಗ್ಬೇಕು. ಒಂದು ಸಂಸಾರ ಇದೊಂದು ನಮ್ಮ ದೇಶ ಅಂದರೆ ಒಂದು ಸಂಸಾರ. ಆ ಸಂಸಾರದಲ್ಲಿ ಎಲ್ಲರೂ ತಗೊಂಡು ಹೋದರೆ ಎಲ್ಲರೂ ಬಾಳ್ತಾರೆ ಅಷ್ಟೇ. ಕೆಟ್ಟದ್ದೇ ಗೊತ್ತಿಲ್ಲ ಮೋದಿಗೆ. 18 ಗಂಟೆ ವರ್ಕ್ ಮಾಡ್ತಾರೆ, 5-6 ಗಂಟೆ ಮನಗ್ತಾರೆ ಅವರು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ತಲುಪೋದು ಬೇಡ, ಅವ್ರದ್ದು ಬೇಡಕ್ಕೂ ಬೇಡ. ನಮಗೆ ಆ ಪಾರ್ಟಿನೇ ಬೇಡ. ದೇಶ ಹಾಳು ಮಾಡೋಕ್ಕೆ ಬಂದಿರೋದವರು ಅಂತ. ಯಾವ ಉಚಿತನೂ ಬೇಡ. ಅಚ್ಚೇಟಿಗೆ ಬರೀ ಒಂದು ವಿದ್ಯಾಭ್ಯಾಸ ಫ್ರೀ ಕೊಟ್ಟು ಒಳ್ಳೆ ಹಾಸ್ಪಿಟ್ಲು ಅದು ಇದಕ್ಕೆ ಜನಗೆಲ್ಲ ಒಳ್ಳೇದು ಮಾಡಿದರೆ ಅವ್ರನ್ನ ಒಳ್ಳೆಯವರು ಅನ್ನೋರು. ಇವೆಲ್ಲ ಹಿಂಗಸರೆಲ್ಲ ಹೊಡೆದಾಡಕ್ಕೆಲ್ಲ ಬಿಟ್ಕೊಬಿಟ್ಟು ಬಸ್ಸಲ್ಲೆಲ್ಲವ ಇವೆಲ್ಲ ಉಚಿತ ಏನಕ್ಕಿವು ಅಲ್ಲ. ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ ಬ್ಯಾಡದ್ದು. ಅದು ಬೇಕಾಗಿರಲ್ಲ. ಮನೆ ಮಾಡೋ ಬುದ್ಧಿನೇ ಮಾಡಿದ್ದು. ಇವ್ರು ಓಟಿಗೆ ಸಲ ಮಾಡಿದ್ದು ಗಿಮಿಕ್ ಅಷ್ಟೇ. ಇನ್ನೇನು ಇವರೇನು ದೇಶ ಉದ್ಧಾರ ಮಾಡಕ್ಕೆ ಬಂದಾರೆ? ಯಾವ್ದಾದ್ರು ಒಂದು ಗುಂಡಿ ಮುಚ್ಚಾರ ನೋಡಿ ಇಲ್ಲೆಲ್ಲ. ನೋ ವೇ ಇಲ್ಲ, ನೋ ವೇ. ಮುಂದೆ 70 ವರ್ಷ ಏನು ಮಾಡಿದ್ರಿ ಇವರು? ಎಲ್ಲ ತಗೋ ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಾರ ದುಡ್ಡೆಲ್ಲನೇ. ಆಯಿತಾ? ಇವ್ರದ್ದು ದುಡ್ಡು ಕೊಳಿತಿರೋದಲ್ಲಿ ತಗೊಬನ್ನಿ ಅಂತ ಇವ್ರಿಗೆ ಹೇಳಿದ್ರು. ಇವರೆಲ್ಲ ಕದ್ದಿಟ್ಕೊಂಡು ಅವ್ರು ಹೇಳ್ತಾರೆ. ಆಯ್ತು, ಆಮೇಲೆ ಉಚಿತವಾಗಿ 2,000 ರೂಪಾಯಿ ಎಲ್ಲ ಬರ್ತಾ ಇದೆಯಾ? ಏನು ಬರ್ತಾ ಇಲ್ಲ, ಯಾರಿಗೂ ಬರ್ತಾ ಇಲ್ಲಪ್ಪ. ಕೊಡಲ್ಲ. ಅವಾಗ ಪುಟ್ಟ ಆಫೀಸ್ಗೆ ಹೋಗು ಅಂತಾಯಿ, ಅಲ್ಲಿ ಹೋದ ಇನ್ನೊಬ್ಬ ತಕ ಹೋಗು ಅಂತಾಯಿ. ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಅಕ್ಕಿನೂ ಒಳಗೊಳಗೆ ತಿಂತಾye. ಇವಾಗ ನಾವು 2 ದಿವಸಕ್ಕೆ ಒಳಗೆ ತಗೊಂಡ್ರೆ ಅಕ್ಕಿ ಇಲ್ಲ ಅಂತ ಕ್ಯಾನ್ಸಲೇ ಇಲ್ಲ. ನಾಳೆ ಓದಕ್ಕೆ ಅಕ್ಕಿನೇ ಇಲ್ಲ. ಅರ್ಥ ಆಯ್ತಾ? ಅಕ್ಕಿ ಕೊಡೋದೇ ಇಲ್ಲ. ನಾಳೆ ಹೋದ ತಿಂಗಳು ಕೊಡು ಅಂದೇ ಕೊಡಲ್ಲ. ನಾವು ಯಾವಾಗ ಆಗ್ತೀವೋ ಅವಾಗನೇ ಕೊಡೋದು ಅಂತಲೇ ನಾವೇನು ಮಾತಾಡೋಕ್ಕಾಗುತ್ತೆ? ಒಳಗೆ ಮಾರ್ಕೊಂಡು ತಿಂತಾye. ಒಬ್ಬೊಬ್ಬರು 1 ಲೋಡ್ ಆದ್ರೆ 4-5 ಸತಿ ಮಾರ್ಕೊಂಡು ತಿಂತಾye. ನಾವು ಓದಿ 2 ದಿವಸ ಒಳಗಡೆ ತಗೊಬೇಕು. ಕೆಲಸ ಬಿಟ್ಬಿಟ್ಟು ತಗೊಬೇಕು. ಇಲ್ಲ ಅಂದ ಅದು ಇಲ್ಲ. 3 ಕೆಜಿ ಕೊಡ್ತಾಯ ಅಕ್ಕಿ. 3 ಕೆಜಿಗೆ ಏನು ಬರುತ್ತಪ್ಪ? ನೀವೇ ಹೇಳ್ರಿ. ಅಕ್ಕಿ ದುಡ್ಡು ಬಂದಿಲ್ಲ, ಏನು ದುಡ್ಡು ಬಂದಿಲ್ಲಪ್ಪ. ನಾವು ಯಾಕೆ ಸುಳ್ಳು ಹೇಳಬೇಕು? 2,000 ರೂಪಾಯಿ ಕೊಡ್ತೀವಿ ಅಂದ್ರೆ ಏನು ಎಲ್ರಿಗೂ ಏನು ಕೊಟ್ಟಿಲ್ಲ. ಅವರು ಬರೀ BPL ಕಾರ್ಡಿನವ್ರಿಗೆ ಮಾತ್ರ ಕೊಡ್ತಾರೆ. ಹಾಗಾದ್ರೆ ಅವ್ರು ಮಾತ್ರ ಓಟ್ ಹಾಕಿದ್ರಾ? ಬೇರೆಯವ್ರು ಯಾರು ಹಾಕ್ಲಿಲ್ವಾ? ಡೆವಲಪ್ ಇದು ನಮಗೆ ಅದೇನು ತಲುಪಂಗಿಲ್ಲ. ನಾವು ಇದು ಬಸ್ ಒಂದು ಫ್ರೀ, ಅದಕ್ಕೂ ನಮ್ಮಂಥ ವಯಸ್ಸಾದವ್ರು ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಫ್ರೀ ಇರೋರು ಇರ್ತಾರೆ. ಆಮ್ಯಾಗ ಈಗ ಓದ್ದವ್ರಿಗೇ ಎಲ್ಲ ಫ್ರೀಯಾಗಿ ಕೊಡ್ಬೇಕು. ಅವರು ಕೊಡಬಾರ್ದು. ದುಡ್ಡು 2,000 ಕೊಡಬೇಕು, 1,500 ಕೆಲಸ ಕೊಡಬೇಕು ಅವರು. ಕೆಲಸ ಕೊಡಬೇಕು. ಮಕ್ಕಳಿಗೊಂದು ಇದಾಗುತ್ತೆ. ಭಾವನಾತ್ಮಕವಾದ ಜೀವಿ ನಾನು. ವಿವೇಕದ ಪರಮಾವಧಿ ಅದು. ಬಿಟ್ಟಿಯಾಗಿ ಯಾವುದೂ ಕೊಡಬಾರ್ದು. ಯಾವ ಬಿಟ್ಟಿಯಾಗಿ ಕೊಟ್ಟರು ಸಹ ಅದು ಮನುಷ್ಯ ಖಂಡಿತ ಅದನ್ನು ರೆಕಗ್ನೈಸ್ ಮಾಡೋದಿಲ್ಲ. ಏನಾದ್ರು ಒಂದು ನಾಮಿನೆಲ್ಲ ಚಾರ್ಜ್ ಮಾಡಬೇಕು. ಬಿಟ್ಟಿ ನೀರು, ಬಿಟ್ಟಿ ಎಲೆಕ್ಟ್ರಿಸಿಟಿ ಫೂಲಿಶ್ನೆಸ್. ಬೇಕಾಶನಕ್ಕೆ ಕೊಡತಕ್ಕಂಥ ತಾಕತ್ತು ಇರುತ್ತೆ ಅನ್ಸೋದ್ರೆ ಯಾತಕ್ಕೆ ಅವರಿಗೆ ಕಟ್ಟಬೇಕು? ಕೊಡಬಾರ್ದು. ನಮ್ಮ ಮಿಡ್ಲ್ ಕ್ಲಾಸ್ ಪೀಪಲ್ ಇಂದ ಅವರು ಹೊಡೆದು ಅವ್ರಿಗೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಮಾಡ್ತಿರೋದು ಆಯ್ತಾನೆ ಕೆಲಸ. ಇನ್ನೇನು ಹೌದು. ಇಲ್ಲ ನಾವುಗಳು ಸಫರ್ ಮಾಡ್ತಿದ್ದೀವಿ ಅದರಿಂದ. ಮಿಡ್ಲ್ ಕ್ಲಾಸ್ ನಾವು ಸಫರ್ ಮಾಡ್ತಾ ಇದ್ದೀವಿ. ಹೌದು. ಅದೇ ನಾವು ಅದನ್ನು ತಾನೇ ಇದು ಮಾಡ್ತಿರೋದು. ಅವ್ರಿಗೆ ಬಿಟ್ಟು ಎಲ್ಲಿಂದ ಬರುತ್ತೆ? ಗೌರ್ಮೆಂಟ್ಗೆ ರೆವೆನ್ಯೂ ಯಾವುದು? ನಾವು ಕೊಟ್ಟಿದ್ದಾನೆ, ನಮ್ಮಿಂದ ವಸೂಲು ಮಾಡ್ತಾರೆ, ಅವ್ರಿಂದ ಕೊಡ್ತಾರೆ. ಯಾರು ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಈಗ ಮಾಡ್ತಿದ್ದಾರೆ. ಎಲ್ಲತ್ರ ಬೆಲೆ ಹೆಚ್ಚಿದ್ದಾರೆ. ಎಲೆಕ್ಟ್ರಿಸಿಟಿ ಬೆಲೆ ಹೆಚ್ಚು ಮಾಡಿಬಿಟ್ಟಿದ್ದಾರೆ. ಈಗ ನನಗೆ 1,000 ರೂಪಾಯಿ ಬರ್ತಿದ್ದು ಬಿಲ್ಲು 1,500 ರೂಪಾಯಿ ಬರ್ತಿದೆ. ಬಟ್ ನೋ ಡೌಟ್ ಫ್ರೀ ಹಾಕಿದ ನೀರಿಗೂ ಚಾರ್ಜ್ ಮಾಡ್ತಾ ಇದ್ದಾರೆ. ಅಲ್ಲ, ಅದು ಕೆಲವು ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ, ಎಲ್ಲ ಜನಕ್ಕೂ ಕೊಟ್ಟಿಲ್ಲ. ಅದರಿಂದ ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಆಗುತ್ತದು. ಕೆಲಸನೇ ಮಾಡಲ್ಲ, ಫ್ರೀಯಾಗಿ ಸಿಗತ್ತ ಅಂತಂದ್ಬಿಟ್ಟು ಯಾವಾಗಲೂ ಯಾರಿಗೂ ಫ್ರೀಯಾಗಿ ಏನೂ ಕೊಡಬಾರ್ದು. ಕೆಲಸ ಮಾಡೋದು, ಏನಾದರೂ ಕೆಲಸ, ಯಾರ ಕೈನಲ್ಲಿ ಎಷ್ಟು ಕೆಲಸ ಆಗುತ್ತೋ ಅಟ್ಲೀಸ್ಟು ಇಲ್ಲಿ ಪಾರ್ಕ್ನಲ್ಲಿ ಒಂದು ಎಲೆಗಳು ಬಿದ್ದಿದೆ ಅದನ್ನಾದರೂ ಕ್ಲೀನ್ ಮಾಡಲಿ. ಆ ಥರ ಫ್ರೀಯಾಗಿ ಕೊಟ್ಟು ನಮ್ಮ ಇದನ್ನು ಹಾಳು ಮಾಡ್ತಾ ಇದ್ದಾರೆ. ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ, ಯಾರ ಕೈಗೂ ಸಿಗದೆ
ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಈಗ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿಣಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲಿ.